कर्तव्यं दैवमान्तिकम् उत्तिष्ठोत्तिष्ठ गोविन्द उत्तिष्ठ गरुडध्वज उत्तिष्ठ कमलाकान्त त्रैलोक्यं
ನಿನ್ನ ನಂಬಿದ ಭಕ್ತರನ್ನು ರಕ್ಷಣೆ ಮಾಡುತ್ತಿರುವ ತಂದೆಯಪ್ಪ ನೀನು. ಚಿಕ್ಕ ವಯಸ್ಸಿನಲ್ಲಿ ತಂದೆ ತಾಯಿಯನ್ನು ಕಳೆದುಕೊಂಡಿರುವ ಈ ಶಾಂತಾಳ ಬಾಳು ಕಣ್ಣೀರಿನ ಕಡಲಾಗಿ ಹರಿಯುತ್ತಿದೆ ತಂದೆ. ಇರುವ ಅವಳಿ ತಮ್ಮಂದಿರಲ್ಲಿ ಒಬ್ಬ ತಮ್ಮ ಯಾವುದೋ ನಿಟ್ಟಿನಲ್ಲಿ ಕಳೆದುಕೊಂಡಿರುವನೋ ಅಥವಾ ಸತ್ತು ಹೋಗಿರುವನೋ ನನಗೊಂದು ತಿಳಿತಾನೇ ಇಲ್ಲ. ಅಂಥದ್ರಲ್ಲಿ ಈ ಊರಿನ ಜಮೀನ್ದಾರ್ ಎನ್ನಿಸಿಕೊಂಡ ಶ್ರೀರಾಮಚಂದ್ರರು ನನ್ನನ್ನು ಗಾಂಧರ್ವ ರೀತಿಯಿಂದ ಮದುವೆ ಹಾಕಿದ್ದಾರೆ. ಕೈಯಲ್ಲಿ ಬಿಡುಗಾಸು ಇಲ್ಲದಿರುವ ಹೆಣ್ಣು ಸದಾ ಅವರ ಪಾದ ಸೇವಕಳಾಗಿರುವಂತೆ ಆಶೀರ್ವಾದ ಮಾಡುತ್ತದೆ. ಆಶೀರ್ವಾದ ಮಾಡು. ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮ್ಯಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದಸ್ತ್ರತಾ ಧರ್ಮ ಸಂದರ್ಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಅಕ್ಕ, ಪೀರ್ ಬಾಬನ ಪೂಜೆ ಮಾಡಿದ್ದೇನಮ್ಮ? ಮುಗಿತು ಬಾತಮ್ಮ. ಕೂಲಿ ಕೆಲಸದಿಂದ ಈಗ ಬಂದೇನು? ಯಾಕಮ್ಮ ನಿನ್ನ ಕಣ್ಣಲ್ಲಿ ನೀರು? ಅವಳಿಗೆ ಜನಿಸಿದ ತಮ್ಮನನ್ನು ಕಳೆದುಕೊಂಡ ದುಃಖಕ್ಕಾಗಿಯೇ, ಅಥವಾ ಪರದೇಶಿ ತಮ್ಮನನ್ನು ಕಟ್ಟಿಕೊಂಡು ಜೀವನದ ಗತಿ ಸಾಗುವುದು ಹೇಗೆಂಬ ಬಾಧೆಯೇ, ಅಥವಾ ವಯಸ್ಸಿಗೆ ಬಂದ ನಿನ್ನ ಮದುವೆ ಚಿಂತೆಯೋ? ಹೇಳಕ್ಕ, ಹೇಳು. ಇಲ್ಲ ತಮ್ಮ, ಇಲ್ಲ. ಮತ್ತೆ ಕಮ್ಮ ನಿನ್ನ ಕಣ್ಣೀರು? ಬಡವ ಮನತನಲ್ಲಿ ಜನಿಸಿರುವ ಈ ಜ್ಯೋತಿಯನ್ನು ನಂದಿಸಬೇಕೆಂದು ಯಾವ ಕಾಪಿ ನನ್ನ ಮಗನಾದರೂ ನಿನ್ನ ಮೇಲೆ ಕಣ್ಣು ಹಾಕಿದ್ದಾನೆಮ್ಮ? ಹಾಗಿದ್ರೆ ಹೇಳೀಗ ಅವನನ್ನು ಈಗಲೇ ಹೋಗಿ ದರ್ಬಾರಿಗೆ ತಂದು ನಿನ್ನ ಪವಿತ್ರ ಪಾದದ ಮೇಲೆ ಕಡಿದು ಹಾಕಿ ಬಿಡುತ್ತೇನೆ. ಹಾಗೇನಿಲ್ಲ ತಮ್ಮ, ನಿನಗೆ ತಿಳಿಸದೆ ನಾನೊಂದು ತಪ್ಪು ಮಾಡಿದ್ದೇನೆ. ಅಕ್ಕ, ಎಂದು ತಪ್ಪು ಮಾಡಿದ ನನ್ನ ಅಕ್ಕ ಎಂದು ತಪ್ಪು ಮಾಡಿರುವಳೆ? ಸಾಧ್ಯನೇ ಇಲ್ಲ. ಹೌದು ತಮ್ಮ, ಆ ದೇವರು ಈ ಬಡ ಹೆಣ್ಣು ಮಕ್ಕಳಿಗೆ ರೂಪ ಯೌವನವನ್ನು ಕೊಟ್ಟು ತಪ್ಪು ಮಾಡಿದ್ದಾನೆ. ಅಂದ್ರೆ ಏನಕ್ಕ ನಿನ್ನ ಮಾತು? ತಮ್ಮ, ಧರ್ಮ ತುಂಬಿದ ಮನೆಯಿಂದ ಖ್ಯಾತಿ ಪಡೆದ ಆ ಧನಿಕ ನನ್ನ ಮೇಲೆ ಮನಸ್ಸು ಮಾಡಿ, ಅಕ್ಕ ನಿನ್ನ ಮೇಲೆ ಮನಸ್ಸು ಮಾಡಿ, ನಿನ್ನ ಮೇಲೆ ಮನಸ್ಸು ಮಾಡಿ ಹಾಗೆ ಕೈ ಬಿಟ್ಟರು ಹಾಗಿದ್ರೆ ಹೇಳೀಗ ಈಗಲೇ ಹೋಗಿ ಅವನು ಎಳ ತಂದು ನಿನ್ನ ಕೊರಳಿಗೆ ತಾಳಿ ಕಟ್ಟಿಸಿ ಬಿಡುತ್ತೇನೆ. ತಮ್ಮ, ಆವತ್ತೇ ಗಾಂಧರ್ವ ರೀತಿಯಿಂದ ನನ್ನ ಮದುವೆ ಆಗಿದ್ದಾರೆ. ಮದುವೆ ಆಗಿದ ದಿನವೇ ಅವರ ಕೈ ನನ್ನ ದೇಹ ಸ್ಪರ್ಶವಾಗಿದೆ. ಆದ್ರೆ ನಾನು ಅವರ ಮಡದಿಯಿಂದ ಸ್ವೀಕಾರ ಮಾಡಿಕೊಳ್ಳುವುದಕ್ಕೆ ಇನ್ನೂವರೆಗೂ ಬಂದೇ ಇಲ್ಲ ತಮ್ಮ. ಇದಕ್ಕೆಲ್ಲ ಕಾರಣ ಬಡತನ ತಮ್ಮ, ಬಡತನ. ಅಳಬೇಡಕ್ಕ, ಅಳಬೇಡ. ಮೋಸ ಮಾಡಿ ನಿನ್ನ ಕೋರಳಿಗೆ ತಾಳಿ ಕಟ್ಟಿದ ಜಮೀನ್ದಾರ್ ರಾಜವರ್ಮನ, ರವಿವರ್ಮನ, ಇಲ್ಲ ಶ್ರೀರಾಮಚಂದ್ರನು. ಹೇಳೀಗ ಆ ಮೂವರಲ್ಲಿ ಗಂಡನಾಗಿ ತಾಳಿ ಕಟ್ಟಿದ ಪುಂಡನನ್ನು ಎಡೆಮೂರಿ ಕಟ್ಟಿ ಹೊತ್ತು ತಂದು ಈ ಸದ್ಯ ಸಂಸಾರದ ಜ್ಯೋತಿ ಎಂದು ನಿನ್ನ ಕೈ ಹಿಡಿಸದಿದ್ದರೆ ನಾನು ನಿನ್ನ ಸಹೋದರ ಬೀರನೇ ಅಲ್ಲ. ಇದು ನಿನ್ನ ಪಾದಾನಿಗೆ ಸತ್ಯ. ಬಡವರ ಪಾಲಿನ ತೀವ್ರ ಎನಿಸಿಕೊಂಡಿರುವ ಅವರೇ ಶ್ರೀರಾಮಚಂದ್ರರು. ಅಕ್ಕ, 10 ಜನರಿಗೆ ಒಡೆಯನಾಗಿ ಧರ್ಮ ತುಂಬಿದ ಮನೆಯಲ್ಲಿ ದೇವರು ಅನಿಸಿಕೊಂಡಿರುವ ಶ್ರೀರಾಮಚಂದ್ರರು ಇಂಥ ಚಾಂಡಾಲಿ ಕೆಲಸ ಮಾಡಿದ್ದಾರೆ. ಸತ್ಯ ನುಡಿಯುವ ಸರ್ದಾರ್ನ ಸುಳ್ಳಿನ ಜಾಗಟ್ಟಿ ಬಾರಿಸಿ ಮೋಸದ ನುಡಿಮುತ್ತಿನ ಮಳೆಗರಿದ್ದಾರೆ. ಆಯ್ತಮ್ಮ, ಆಯ್ತು. ಯಾವ ಬಲ್ಲಿದ ಜಮೀನ್ದಾರನೇ ಆಗಲಿ, ಹತ್ತೂರಿನ ಪ್ರಿಯ ದೇವರೇ ಆಗಲಿ, ತಪ್ಪು ಮಾಡಿದ ವ್ಯಕ್ತಿಯನ್ನು ಮುಕ್ತಿ ಮಂದಿರದಲ್ಲಿ ನಿಲ್ಲಿಸಿ ನ್ಯಾಯ ದೊರಕಿಸಿಕೊಡುವುದೇ ಈ ನನ್ನ ಮಾತಿನ ಗುರಿ.
ಉಳಿಯುವುದಿಲ್ಲ, ಶಾಶ್ವತವಾಗಿ ಉಳಿಯುವುದು ಈ ನಿನ್ನಕ್ಕನ ಪ್ರೀತಿ. ಬನ್ನಿ ಧನಿಕರೇ, ಬನ್ನಿ. ನಮಸ್ಕಾರ, ಬನ್ನಿ. ಎಂದೇಳಿ ಈ ನಿಮ್ಮ ನಿರ್ಧಾರ ಛಲ ಪೂರೈಸಲು ವೇಳೆ ಗತಿಸಿತು ಅಂತ ಚಿಂತಿನ. ನನ್ನ ಹೆಡದ ತಂದೆ ನನ್ನಿಂದ ದೂರ ಆದರು, ಬರ್ಲಿಕ್ಕೆ ವೇಳೆ ಆಯ್ತು. ವೀರ, ಎಂತ ಮಾತು ಧನಿಕರೇ ಇದು. ವೀರ, ನನ್ನ ಧರ್ಮ ತುಂಬಿದ ಮನೆಗೆ ಈ ನಕ್ಕ ಮಡದಿಯಾಗಿದ್ದಾಳೆ. ಇವಳನ್ನು ಕರೆದುಕೊಂಡು ಹೋಗಲು ಬಂದಿನ ವೀರ, ಕಳಿಸುವಂತವನಾಗು. ಎಂತ ಮಾತು ಧನಿಕರೇ ಇದು. ನಿಮ್ಮ ಯೋಗ್ಯತೆಗೆ ತಕ್ಕಂತೆ ನಾವೇನಿದ್ದರು ನಮ್ಮ ಜೊತೆಗೆ ನೆಂಟ ಸ್ಥಿತಿ ಬೆಳೆಸಿದ್ರಲ್ಲ, ನಿಮಗೆ ದೇವರನ್ನಲೇ ಅಥವಾ ದೇವ ಮಾನವರನ್ನಲೋ? ಅರೇ, ಮಾನವರೆಂದ್ರೆ ಸಾಕು ವೀರ, ಮಾನವರೆಂದ್ರೆ ಸಾಕು. ಯಾಕೆ ಶಾಂತ ನಿನ್ನ ಕಣ್ಣಲ್ಲಿ ನೀರು? ಸ್ವಾಮಿ, ನಿಮ್ಮ ಅಂತಸ್ತಿಗೆ ತಕ್ಕಂತೆ ನನ್ನಲ್ಲಿ ಒಡವೆ ವಸ್ತ್ರ. ಹುಚ್ಚಿ, ಗಂಡನ ಮನೆಗೆ ಏನು ತರಲೊಂದು ಚಿಂತೆನ? ಬೆಳ್ಳಿ ಬಂಗಾರ ಪಿತಾಂಬರ ಸೀರೆಗಳಿಗಿಂತ ನಿನ್ನ ಗುಣವೇ ಶೃಂಗಾರವಾಗಿರುವಾಗ ಅವುಗಳು ಏಕೆ ಚಿಂತೆ ಮಾಡುತ್ತಿ? ಸದಾ ಮುತ್ತು ರಾತ ಹೊಳೆತಿರುವ ಈ ನಿನ್ನ ರೂಪವೇ ಗುಣವಿರುವಾಗ ಏಕೆ ಚಿಂತೆ ಮಾಡುವೆ ಶಾಂತ? ಸ್ವಾಮಿ, ಆದ್ರೂ ನೀವು ನನ್ನದೊಂದು ಮಾತು ನಡೆಸಿಕೊಡ್ಬೇಕು. ಅದೇನಂತ ಹೇಳು ಶಾಂತ. ಬಡತನದ ಸುಳಿಯಲ್ಲಿ ನಕ್ಕು ಸೋತಿರುವ ಹೆಣ್ಣಿಗೆ ತಮ್ಮನೆನ್ನುವ ರತ್ನ ಹೊಂದಿದೆ. ಇವನಿಗೆ ಅಕ್ಕ ತಂಗಿ ಅಂದ್ರು ನಾನೇ, ತಂದೆ ತಾಯಿ ಬಂಧು ಬಳಗ ಬಂದ್ರು ನಾನೇ. ಇಲ್ಲಿವರೆಗೂ ಇವನನ್ನು ಪಕ್ಕದಲ್ಲಿ ಇಟ್ಟುಕೊಂಡು ಹಕ್ಕಿ ತರ ಜೋಪಾನ ಮಾಡಿದ್ದೇನೆ. ಇವನನ್ನೇನಂತದ ತವರಿನ ಕಾಣಿಕೆ ಆಗಿ ತೆಗೆದುಕೊಂಡು ಬರಬೇಕೆನ್ನುವುದೇ ನನ್ನ ಆಸೆ. ದಯವಿಟ್ಟು ನನ್ನ ಮಾತನ್ನು ನಡೆಸಿಕೊಡಿ ಅಂತ ನಿಮ್ಮ ಅಡಿ ಹಿಡಿದು ಬೇಡಿಕೊಳ್ಳು. ಎದ್ದೇಳು ಶಾಂತ, ಬುದ್ಧಿ ಸುಳ್ಳಾಗಿ ಬಡಿಸುವಿ ನೀನು. ನಿತ್ಯ ಎಂಬ ಭ್ರಮೆಯಿಂದ ಮೊದಲು ಎಚ್ಚರಾಗು. ಅಚ್ಚನೆಯ ಕೆಚ್ಚನೆಗಳು ಇರುವಾಗ ಹೆಚ್ಚಿನಿಂದ ಹೋದಾಡುತ್ತಿರುವ ಈ ನಿನ್ನ ತಮ್ಮ ಎಂದು ನಿನ್ನನ್ನು ವರ್ತಿಸಿ ತಕ್ಕಂತೆ ಹುಲಿ. ಇವನೇ ತವರ ಮನೆ ಕಾಣಿಕೆಯಾಗಿ ನನ್ನ ಮನೆಗೆ ಬರಲೇಬೇಕು. ಇವನೇ ನನ್ನ ಅಂಗರಕ್ಷಕ. ಸ್ವಾಮಿ, ಹಾಗಾದ್ರೆ ಶಾಂತ, ಇವನಿಗೆ ಶೃಂಗೇರಿಸಿದ ಬಟ್ಟೆ ತಂದಿದ್ದೀನಿ. ವೀರ, ನೀನು ಡ್ರೆಸ್ ಚೇಂಜ್ ಮಾಡಿಕೊಂಡು ಬರುವಂತನಾಗು. ಆಯ್ತು ಮಾವ. ಸ್ವಾಮಿ, ನಿಮ್ಮ ಪ್ರತಿಯೊಂದು ನುಡಿಯಲ್ಲೂ ಆ ದೇವರ ನುಡಿ ತುಂಬಿಕೊಂಡಿರುವಾಗ ಈ ಬಡವರ ಪಾಲಿಗೆ ನೀವೇ ದೇವರು. ರುಚಿ, ಯಾರು ಬಡವರು? ನಿತ್ಯ ನ್ಯಾಯದ ಮೇಲೆ ಇಟ್ಟು ಕಾಲಿಟ್ಟು ನಡೆಯುವ ಆ ಯೇಸುಗಳೆಲ್ಲ ಬಡವರು. ದಾನ ಧರ್ಮ ಮಾಡವೇ ಧರ್ಮದ ಹೆಗಲೇರಿ ಕಳ್ಳ ಕಡಿಮರಾಗಿ ಬಾಳುವನ್ನ ಬಡವರು. ತಂದೆ ತಾಯಿ ದೇವರೆಂದು ಬರೆದು ಬಿಟ್ಟು ಹಂದಿಯಾಗ ಮನೆ ಸೇರಿದ ಮುದ್ದಿಟ್ಟ ಮೋಹಿನ ನನ್ನ ಮಡದಿ ಎಂದು ದೇವರೆಂದು ಹೇಳುವ ಆ ಕತ್ತುಗಳ ಬಡವರು. ದೊಡ್ಡದ ಆಕಾರವಾಗಿ ಹಣವನ್ನೇ ಸಂಪಾದಿಸಿ ಮಾಡಿದ ಆ ದೊಡ್ಡ ರವಿ ರಾಜವರನ್ನು ಬಡವರು. ನಿತ್ಯ ಶೀಲ ಪರಿಶೋಧಿಸುತ್ತಿರುವ ನೀನು ನಿಜವಾಗಿಯೂ ನೀನೇ ಶ್ರೀಮಂತಳು ಶಾಂತ, ನಿಜವಾಗಿ ನೀನು ಶ್ರೀಮಂತಳು. ಸಾಕು ಸ್ವಾಮಿ, ಸಾಕು. ಹಾಗಂತ ಹಾಡೊಂದು ಗೀತೆ
ಕೊಟ್ಟಿದ್ದೀರಾ